ಸೋನಂ ವಾಂಗ್ಚುಕ್ ಲಡಾಖ್ನ ಕೊರೆವ ಚಳಿಯಲ್ಲಿ ಉಪವಾಸ ಸತ್ಯಾಗ್ರಹ ಆರಂಭಿಸಿದಾಗ ಅಧಿಕಾರದಲ್ಲಿದ್ದವರಿಗೆ ಅವರ ಧ್ವನಿ ಕೇಳಿಸಲೇ ಇಲ್ಲ. ಬದಲಿಗೆ ಅವರನ್ನು ಚೀನಾ ಪರ, ರಾಷ್ಟ್ರ ವಿರೋಧಿ, ವಿದೇಶಿ ಹಣದ ಪ್ರಭಾವ, ಅಭಿವೃದ್ಧಿ ವಿರೋಧಿ ಎಂದು ನಿಂದಿಸಲಾಯಿತು. ಮಾತ್ರವಲ್ಲ, ಅವರನ್ನು ದೇಶದ್ರೋಹದ ಪ್ರಕರಣದಲ್ಲಿ ಬಂಧಿಸಲಾಗಿತ್ತು. ಇಂದು ಅದೇ ದೇಶದ್ರೋಹಿಗೆ ನಮ್ಮ ದೇಶದ ಪ್ರಧಾನಿ ಹಾರೈಕೆ ಮಾಡಿದ್ದಾರೆ. ನಿನ್ನೆ ದೇಶಕ್ಕೆ ಅಪಾಯವಾಗಿದ್ದ ವ್ಯಕ್ತಿ ಇಂದು ದೇಶದ ಆರೋಗ್ಯದ ಚಿಂತೆಗೆ ಪಾತ್ರರಾಗಿದ್ದು ಹೇಗೆ? ಕಾಲ ಹೇಗಿದೆ ನೋಡಿ. 26 ದಿನಗಳ ದೀರ್ಘ ಉಪವಾಸದ ನಂತರ ಗುರುಗ್ರಾಮದ ಮೇದಾಂತ ಆಸ್ಪತ್ರೆಯಲ್ಲಿ ಕೇಂದ್ರ ಸಚಿವರಾದ JP ನಡ್ಡಾ ಮತ್ತು ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರ ಸ್ವತಃ ಸಾನ್ನಿಧ್ಯದಲ್ಲೇ ವಾಂಗ್ಚುಕ್ ಅವರು ಹಣ್ಣಿನ ರಸ ಕುಡಿದು ಉಪವಾಸ ಕೊನೆಗೊಳಿಸಿದ್ದಾರೆ. ನಿನ್ನೆ ಮೊನ್ನೆಯವರೆಗೂ ಯಾರನ್ನು ದೇಶದ್ರೋಹಿ ಎಂದು ಪ್ರಚಾರ ಮಾಡಲಾಗುತ್ತಿತ್ತೋ ಅದೇ ವಾಂಗ್ಚುಕ್ ಅವರು ಉಪವಾಸ ಅಂತ್ಯವಾಗುತ್ತಿದ್ದಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಕ್ಸ್ ಖಾತೆಯಲ್ಲಿ ಹೀಗೆ ಹೇಳಿದ್ದಾರೆ: ಸೋನಂಜಿ, ವೈದ್ಯರು ಸೂಚಿಸಿದ್ದಂತೆ ದೈನಂದಿನ ದಿನಚರಿಯನ್ನು ಅನುಸರಿಸಿ ಶೀಘ್ರದಲ್ಲೇ ತಮ್ಮ ತೂಕವನ್ನು ಮರಳಿ ಪಡೆಯಬೇಕೆಂದು ವಿನಂತಿಸುತ್ತೇನೆ. ಸೋನಂಜಿ ಅವರು ಆರೋಗ್ಯವಾಗಿರಲಿ ಎಂದು ನಾನು ಸರ್ವಶಕ್ತನಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ಸಾರ್ವಜನಿಕವಾಗಿ ಹಾರೈಸಿದ್ದಾರೆ. ನಿನ್ನೆ ರಾಷ್ಟ್ರದ ಭದ್ರತೆಗೆ ಕುಂದು ತರುತ್ತಿದ್ದ ವ್ಯಕ್ತಿ ಇಂದು ದಿಢೀರನೆ ಪ್ರಧಾನಿಯವರ ಸೋನಂಜಿ ಆಗಿ ಬದಲಾಗಿದ್ದು ದೇಶದ ರಾಜಕೀಯ ಸರ್ಕಸ್ನ ಅತ್ಯಂತ ಹಾಸ್ಯಾಸ್ಪದ ಹಾಗೂ ವ್ಯಂಗ್ಯಾತ್ಮಕ ಕ್ಷಣ. 65ಕ್ಕೂ ಹೆಚ್ಚು ಸಂಸದರು ಮನವಿ ಸಲ್ಲಿಸಿ ದೇಶಾದ್ಯಂತ ಜನಾಕ್ರೋಶ ವ್ಯಕ್ತವಾದ ಮೇಲಷ್ಟೇ ಸರ್ಕಾರಕ್ಕೆ ಅವರ ಆರೋಗ್ಯದ ಮೇಲೆಯೂ ಲಡಾಖ್ನ ಬೇಡಿಕೆಗಳ ಮೇಲೆಯೂ ದಿಢೀರ್ ಪ್ರೀತಿ ಹುಟ್ಟಿಕೊಂಡಿತು. ವಿಚಿತ್ರ ನೋಡಿ, ಪ್ರತಿಭಟಿಸುತ್ತಿರುವವರೆಗೂ ದೇಶ ವಿರೋಧಿ, ಒಪ್ಪಂದವಾದ ತಕ್ಷಣ ದೇಶದ ಹೆಮ್ಮೆ. ನಿನ್ನೆಯವರೆಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಅವರನ್ನು ದೇಶ ವಿರೋಧಿ ಎಂದು ಕರೆಯುತ್ತಿದ್ದವರಲ್ಲಿ ಹಲವರು ಇಂದು ಪ್ರಧಾನಿ ನೀಡಿದ ಶುಭಾಶಯದ ಬಳಿಕ ಅದೇ ವ್ಯಕ್ತಿಯ ಬಗ್ಗೆ ಮೌನ ವಹಿಸಿದ್ದಾರೆ. ಹಾಗಾದರೆ ಸೋನಂ ವಾಂಗ್ಚುಕ್ ಬದಲಾಗಿದ್ದಾರಾ ಅಥವಾ ಅವರನ್ನು ನೋಡುವ ರಾಜಕೀಯ ಕನ್ನಡಕ ಬದಲಾಗಿದೆಯಾ? ಲಡಾಖ್ನ ಗಡಿ ಪ್ರದೇಶದಲ್ಲಿ ಚೀನಾ ಆಕ್ರಮಣ ಮತ್ತು ಪರಿಸರ ನಾಶದ ವಿರುದ್ಧ ದನಿ ಎತ್ತುತ್ತಿದ್ದ ವಾಂಗ್ಚುಕ್ ಅವರ ಹೋರಾಟವನ್ನು ಹತೋಟಿಗೆ ತರಲು ವ್ಯವಸ್ಥಿತ ಯತ್ನ ನಡೆಯಿತು. ಲಡಾಖ್ನ ಉಷ್ಣಾಂಶ -ಡಿಗ್ರಿಗೆ ಕುಸಿದಾಗಲೂ ವಾಂಗ್ಚುಕ್ ಸತ್ಯಾಗ್ರಹ ನಡೆಸಿದಾಗ ಅವರನ್ನು ವಿದೇಶಿ ಶಕ್ತಿಗಳ ಕೈಗೊಂಬೆ ಎಂದು ಬಿಂಬಿಸುವ ಪ್ರಚಾರಗಳು ನಡೆದವು. ಅವರನ್ನು ಕಠಿಣ ಕಾಯ್ದೆಗಳಡಿ ಬಂಧಿಸಿ ಬಲವಂತವಾಗಿ ಅವರ ಧ್ವನಿಯಡಗಿಸಲು ಯತ್ನಿಸಲಾಯಿತು. ಸೋನಂ ವಾಂಗ್ಚುಕ್ರ ಮೇಲಿನ ಸುಳ್ಳು ಆರೋಪಗಳು ಮತ್ತು ಬಂಧನಗಳು, ಕೊನೆಗೆ ಸರ್ಕಾರದ ಈ ಶರಣಾಗತಿ, ಅಧಿಕಾರದಲ್ಲಿದ್ದವರಿಗೆ ಜನಶಕ್ತಿ ಮತ್ತು ಸತ್ಯದ ಮುಂದೆ ಮೊಣಕಾಲೂರಲೇಬೇಕಾದ ಪರಿಸ್ಥಿತಿ ಬರುತ್ತಿದೆ ಎಂಬುದಕ್ಕೆ ಜೀವಂತ ಸಾಕ್ಷಿ. ಒಬ್ಬ ವ್ಯಕ್ತಿಯ ದೇಶಭಕ್ತಿ ಸರ್ಕಾರದೊಂದಿಗೆ ಅವನು ಒಪ್ಪಂದ ಮಾಡಿಕೊಂಡ ದಿನದಿಂದ ಆರಂಭವಾಗುವುದಿಲ್ಲ. ಹಾಗೆಯೇ ಸರ್ಕಾರವನ್ನು ಪ್ರಶ್ನಿಸಿದ ದಿನವೇ ಅದು ಕೊನೆಗೊಳ್ಳುವುದೂ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಕೇಳುವವರನ್ನು ಕೇಳುವುದು ಸರ್ಕಾರದ ಜವಾಬ್ದಾರಿ. ಪ್ರಶ್ನೆ ಕೇಳಿದ ಕಾರಣಕ್ಕೆ ಅವರನ್ನು ದೇಶದ್ರೋಹಿ ಎಂದು ಕರೆಯುವುದು ಅಲ್ಲ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.